ಕೇಳಿದ್ದನ್ನು ಹೊರ ಕೊಡುವ ಜಿಲ್ಲೆ ನಮ್ಮದು ಉತ್ತರ ಕನ್ನಡ ಅಂದರೆ ಎಲ್ಲರಿಗೂ ಉತ್ತರ ಕೊಡ್ತಾ ಉಂಟು. ನಮಗೆ ಮಾತ್ರ ಉತ್ತರ ಕಾಣದ, ಬಾಕಿಯವರಿಗೆ ಉತ್ತರ ಕೊಡುವ, ನಮಗೆ ಮಾತ್ರ ಉತ್ತರ ಕಾಣದ ಜಿಲ್ಲೆ ಆಗಿದೆ. ಇದೇ ನಮ್ಮ ಗೇರ್ಸಪ್ಪದಿಂದ ಈಗ ಪುನಃ 8,000 ಕೋಟಿಯ ಒಂದು ಬಜೆಟ್ನ ಒಂದು ಕೆಲಸ ನಡೀತಾ ಇದೆ. 6,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಭೂಗತವಾಗಿ ಅದನ್ನು 60 ಮೀಟರ್ ಅಡಿಯಿಂದ ತಗೊಂಡು ಹೋಗ್ತಾರಂತೆ. ಇರ್ಬೋದು, ಗೊತ್ತಿಲ್ಲ ಏನೇನು ಅಂಥೇಳಿ. ಆದರೆ ಇಂಥದ್ದು ಎಲ್ಲ ಯೋಜನೆಗೆ ನಮ್ಮ ಜಿಲ್ಲೆನೇ ಬಲಿಪಶು. ಯಾಕೆ ಇವತ್ತು ಈ ರಸ್ತೆಯ ಅಕ್ಕಪಕ್ಕದಲ್ಲಿರ್ತಕ್ಕಂಥವರ ಜನಜೀವನ ಇದೆಯಲ್ಲ, ಅವರು ಬದುಕನ್ನು ಕಟ್ಕೊಂಡಿದ್ದು ಬಾಳ್ತಾ ಇರುವಂಥದ್ದು, ಅವ್ರ ಮಕ್ಕಳ ಹೊಟ್ಟೆ ಹೊರಿತಾ ಇರುವಂಥದ್ದು, ಕಲಿಸ್ತಾ ಅದೇ ಒಂದು ಉದ್ಯಮದಿಂದ ಅವ್ರಿಗೆ ಆ ಜಾಗ ಬಿಟ್ಟರೆ ಬದುಕೇ ಇಲ್ಲ. ಹಾಗಿದ್ರೆ ಈ ರಸ್ತೆ ಅಗಲೀಕರಣ ಆಯಿತು ಅಂತ, ಚತುಷ್ಪಥ ಆಯಿತು ಅಂತ ಆದರೆ ಇವ್ರ ಕಥೆ ಏನು ಮುಂದೆ? ಇವ್ರ ಬಗ್ಗೆ ಯಾರು ಚಿಂತನೆ ಮಾಡುವಂಥವ್ರು? ಇಂಥ ಜೀವ ಸಂಕುಲಗಳು ಮತ್ತೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಉಳಿಸ್ಕೊಳ್ಳೋ ಪದ್ಧತಿ ಅಥವಾ ರೀತಿ ಅಥವಾ ಒಂದು ವ್ಯವಸ್ಥೆ ಬಗ್ಗೆ ಯೋಚನೆ ಮಾಡಿದ್ರೆ ಬಹುಶಃ ಉತ್ತರ ಕಾಣದ ಉತ್ತರ ಕನ್ನಡವೇ. ಆಸ್ಪತ್ರೆ ಇಲ್ಲ ಹೇಳೋದು ಒಂದು ಭಾಗ, ವ್ಯವಸ್ಥಿತವಾಗಿರ್ತಕ್ಕಂಥ ಆಸ್ಪತ್ರೆ ಇಲ್ಲ ಹೇಳೋದು ಇನ್ನೊಂದು ಭಾಗ, ಸಮರ್ಥ ವೈದ್ಯರೂ ಇಲ್ಲ ಹೇಳೋದು ದೌರ್ಭಾಗ್ಯ. ಹೀಗೆ ದಿವ್ಯಾಂಗರ ವಿಚಾರದಲ್ಲಿ ನಮ್ಮ ಕಲ್ಪನೆಗಳು ಹೇಗಿದ್ದಾವೆ ಅಂತಂದರೆ, ಒಂದು ಸಂಸ್ಥೆ ಅಡಿಯಲ್ಲಿ 21 ರೀತಿಯ ದಿವ್ಯಾಂಗರಿಗೂ ಸಹ ಆಶ್ರಯ ಸಿಗಬೇಕು. ಜೊತೆಗೆ ಅವರಿಗೆ ಇವತ್ತೇನು ಟೆಕ್ಸ್ಟ್ ಬುಕ್ಗಳಿಲ್ವೋ ಅದಕ್ಕೊಂದು ಹೊಸ ಟೆಕ್ಸ್ಟ್ ಬುಕ್ಗಳನ್ನು ಕೊಡಬೇಕು. ಇದರಲ್ಲಿ ದೊಡ್ಡ ಸವಾಲು ಅಂತಂದರೆ, ಇವತ್ತು ಎಲ್ಲ ಶಾಲೆಗಳಲ್ಲೂ ಬಹುಶಃ ನಿಮ್ಗೆ ಗೊತ್ತಿರ್ಬೋದು, 2.5 ಫುಟ್ ಇರ್ತಕ್ಕಂಥ ಬಾಗಿಲನ್ನು ಅಗಲ ಮಾಡಿ 4 ಫುಟ್ ಮಾಡ್ತಾ ಇದ್ದಾರೆ. ಮೆಟ್ಲಿದ್ದಲ್ಲಿ ರ್ಯಾಂಪ್ ಮಾಡಿಸ್ತಾ ಇದ್ದಾರೆ ಅವ್ರಿಗೆ ಅನುಕೂಲ ಆಗಲಿ ಅಂಥೇಳಿ. ಸರಿ, ಇದು ಹೊರಗಿನ ಒಂದು ಸ್ಟ್ರಕ್ಚರ್ ಬದಲಾದರೆ ಆ ಸಾಲದು, ಶಿಕ್ಷಣದ ಒಳಗಿನ ಸ್ಟ್ರಕ್ಚರ್ ಬದಲಾಗಬೇಕಾಗಿದೆ. ಹೌದು, ಅಂಥವ್ರು ನೀವು ಶಾಲೆ ಬರ್ತಾರೆ, ಹೌದು, ಬರ್ಲಿಕ್ಕೆ ದಾರಿ ಮಾಡಿಕೊಟ್ರಿ, ಬಂದೇನು ಮಾಡಿರಿ, ಅವ್ರಿಗೆ ಕಲಿಸುವಂಥ ವ್ಯವಸ್ಥೆಗಳು ಮಾಡಲಿಲ್ಲ. ಜೊತೆಗೆ ಸ್ಪೆಷಲ್ ಡಿ.ಎಡ್ ಕೋರ್ಸ್ಗಳು, ಇವತ್ತು ಡಿ.ಎಡ್ ಬಿ.ಎಡ್ ಕೋರ್ಸ್ಗಳೇ ನಿಂತು ಹೋಗ್ತಾ ಇದ್ದಾವೆ. ಒಂದು ವಿಷಾದ ಸಂಗತಿ. ಯಾಕೆಂತಂದರೆ ಒಳ್ಳೆಯ ಶಿಕ್ಷಕರು ಸಿದ್ಧ ಆಗಬೇಕು ಅಂತಾದರೆ, ಅಥವಾ ಹೇಗೆ ಶಿಕ್ಷಣ ಕೊಡಬೇಕು ಅಂತ ಪಾಠ ಕಲಿಬೇಕಾದ್ರೆ ಡಿ.ಎಡ್ ಬಿ.ಎಡ್ ಅವಶ್ಯಕತೆಗಳಿದ್ದಾವೆ. ಅದು ಇವತ್ತು ಮುಚ್ಚಬಾರದು, ಅದು ಮುಚ್ಚೋ ಸ್ಥಿತಿಯಲ್ಲಿದ್ದಾವೆ. ಅದು ಬಹುಶಃ ಪುನರಾರಂಭಗೊಂಡು ಅದರ ಜೊತೆಯಲ್ಲಿ ಇಂಥ ಸ್ಪೆಷಲ್ ಕೋರ್ಸ್ಗಳನ್ನು ಕನಿಷ್ಠ ಪಕ್ಷ 3 ತಿಂಗಳಾದರೂ ಟ್ರೈನಿಂಗು ಕನಿಷ್ಠ ಪಕ್ಷ ಕೊಟ್ಟಾಗ ಮಾತ್ರ ಇವತ್ತು ನಮ್ಮ ರಾಜ್ಯದಲ್ಲೇ, ಕರ್ನಾಟಕ ರಾಜ್ಯದಲ್ಲೇ ಸಾಧಾರಣ 70,000 ಶಾಲೆಗಳಿದ್ದಾವೆ, ಅನುದಾನ ಸಹಿತ ರಹಿತವಾಗಿ. ಮತ್ತು ಹೊಸ ಶಾಲೆಗಳನ್ನು ಸೇರಿಕೊಂಡ್ರೆ, ಸರ್ಕಾರೇತರ ಶಾಲೆಗಳನ್ನು ಸೇರಿಕೊಂಡ್ರೆ ಅಷ್ಟು ಶಾಲೆಗಳಿದ್ದಾವೆ. ಒಂದು ಶಾಲೆಗೆ ಒಬ್ಬ ಶಿಕ್ಷಕರನ್ನು ಅಪ್ಗ್ರೇಡ್ ಮಾಡ್ತೀರಿ ಅಂತಾದರೆ ನೀವು 70,000 ಶಿಕ್ಷಕರನ್ನು ಸಿದ್ಧ ಮಾಡೋದು ಅಂತಂದರೆ, ಅವ್ರಿಗೆ ತರಬೇತಿ ಕೊಡೋದಂತಂದರೆ ಅದು ಕನಸಿನ ಮಾತಲ್ಲ. ಅದು ಸಾಧ್ಯ ಇಲ್ಲ, ಹೇಳಲಿಕ್ಕೆ ಸಾಧ್ಯವೇ ಬಿಟ್ಟರೆ ಅಷ್ಟು ಪ್ರಾಕ್ಟಿಕಲ್ ಅಲ್ಲ. ಅದು ಮಾಡಬೇಕು ಅಂತಾದರೆ ನಮ್ಮಂಥ 100 ಸಂಸ್ಥೆಗಳು ಅದಕ್ಕೆ ನಿಲ್ಲಬೇಕು. ಅದು ಸರ್ಕಾರ ಅದಕ್ಕೆ ಇಂಥದ್ದೊಂದು ಯೋಜನೆ ಮಾಡಿ ತರಬೇತಿ ಕೇಂದ್ರಗಳನ್ನು ಜಿಲ್ಲಾವಾರು, ತಾಲೂಕಾವಾರು ಮಾಡಿ ಅಲ್ಲಿ ಶಿಕ್ಷಕರನ್ನು ಅವ್ರನ್ನ ತರಬೇತಿ ಕೊಡಿಸ್ಕೊಂಡು ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡುವಂಥ ವ್ಯವಸ್ಥೆಗಳನ್ನು ಅಥವಾ ಮಾಡಿ ಆ ಶಿಕ್ಷಣ ಅಪ್ಗ್ರೇಡ್ ಮಾಡಿಕೊಂಡಾಗ ಎಲ್ಲ ಕಡೆಗೂ ಸಹ ಈ ಸಮಸ್ಯೆಗಳನ್ನು ಬಗೆಹರಿಸಿ ಸಾಧ್ಯ ಆಗ್ತದೆ. ಅಥವಾ ಅಂಥ ತರಬೇತಿಗೆ ಹೊಂದಂಥ ಶಿಕ್ಷಣ ಸಂಸ್ಥೆಗಳನ್ನು ಜಿಲ್ಲೆಗೊಂದರಂತೆ ಪ್ರಾರಂಭ ಮಾಡಿ ಎಲ್ಲ ದಿವ್ಯಾಂಗರನ್ನು ಅಲ್ಲಿ ಆಶ್ರಯ ಕೊಟ್ಟು ಅಲ್ಲಿ ಅವರಿಗೆ ಭವಿಷ್ಯ ಕಟ್ಟಿಕೊಡ್ತಕ್ಕಂಥ ಕೆಲಸ ಮಾಡ್ಬೋದು. ಸಾಧಾರಣ 1,600 ಪಠ್ಯೇತರ ಚಟುವಟಿಕೆಗಳನ್ನು ಹೇಳ್ತಾ ಇರೋದು, ವೃತ್ತಿ ತರಬೇತಿಗಳು ಇದ್ದಾವೆ ಇಂಥವರಿಗೆ ಸ್ಪೆಷಲ್ ಆಗಿ ಕೊಡುವಂಥದ್ದು. ಗೊತ್ತಾಯಿತು. ಅದನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಆ ಮಕ್ಕಳಿಗೆ ಯಾವುದು ಆಸಕ್ತಿ ಇದೆಯೋ ಅದರಲ್ಲಿ, ಈಗ ಬುದ್ಧಿಮಾಂದ್ರಿಗೆ ಇನ್ನೊಂದು ಕೆಲಸ ಮಾಡಿದ್ರೆ ಆಗೋದಿಲ್ಲ, ಕಣ್ಣಿಲ್ಲದವನಿಗೆ ಏನು ಮಾಡೋದ್ರೆ ಆಗೋದಿಲ್ಲ. ಆ ಕಣ್ಣಿಲ್ಲದವನಿಗೆ ಏನು ಅವನಿಗೆ ಮನಸ್ಸಿಗೆ ಬರ್ತದೆ, ಏನು ಮಾಡಲಿಕ್ಕೆ ಅವನಿಗೆ ಇಷ್ಟ ಇದೆ, ಅವನಿಗೆ ಇಷ್ಟವಾಗಿರ್ತಕ್ಕಂಥ ತರಬೇತಿ ಕೊಡೋದು. ಪಠ್ಯಕ್ರಮ ಅಂತಂದರೆ ನೀವು ಪುಸ್ತಕವನ್ನು ಓದಿಸೋದು ಬೇಕಾಗಿಲ್ಲ, ಜೀವನ ಕ್ರಮದ ಪಠ್ಯವನ್ನು ಕೊಡಬೇಕು ಅವರಿಗೆ. ಈ ವ್ಯವಸ್ಥೆ ಬಂದಾಗ ಮಾತ್ರ ಬಹುಶಃ ಶಿಕ್ಷಣದಲ್ಲಿ ನಾವು ಮುಂದುವರೆದಿದೆ ಅಂತ ಹೇಳಿಕೊಂಡ್ರೆ ಆವಾಗ ಸತ್ಯ ಆಗ್ಬೋದು. ಇವತ್ತು ನಾವು ಶಿಕ್ಷಣ ಮುಂದುವರೆದಂತೆ ಅಂದರೆ ನಾವು ನಾಚಿಕೆಗೇಡಿನ ಪರಿಸ್ಥಿತಿ ಅದು. ಯಾಕೆಂದರೆ ಇಂಥವರಿಗೆ ನೀವು ಶಿಕ್ಷಣ ಸಂಸ್ಥೆಯಲ್ಲೇ ಮಾನ್ಯತೆ ಕೊಡ್ತಾ ಇಲ್ಲ, ಶಿಕ್ಷಣ ಇಲಾಖೆಯಲ್ಲೇ ಮಾನ್ಯತೆ ಕೊಡ್ತಾ ಇಲ್ಲ. ನಾವು ನಾಳೆ ಒಂದು ದಿವ್ಯಾಂಗ ಶಾಲೆ ಮಾಡ್ತೇವೆ ಅಂತಂದರೆ ಇದು ನಮಗೆ ಸಂಬಂಧಪಟ್ಟಿಲ್ಲ ಅಂತ ಶಿಕ್ಷಣ ಬರ್ಕೊಡ್ತಾ ಇರಬೇಕಾದ್ರೆ ನೀವು
ಇನ್ನೊಂದು ಇಲಾಖೆ ಹೋಗಿ ಕೇಳಿ ಅಂತ ಹೇಳ್ತಾರೆ, ಸಮಾಜ ಕಲ್ಯಾಣ ಸರಿ ಇದೆ, ಸರಿ ಅವ್ರಲ್ಲಿ ಕೇಳ್ತಾರೆ. ಹಾಗಿದ್ರೆ ಅವ್ರ ಹತ್ರ ಕೇಳಿದ್ರೆ ನೀವು ಮಾಡಿ ನಡೆಸಿ, ನೀವು ನಡೆಸ್ತಾ ಇದ್ದೀರಿ ಅಂತ ನಾವು ಕೊಡ್ತೇವೆ ಅಷ್ಟೇ. ಹಾಗಿದ್ರೆ ಆ ಮಕ್ಕಳಿಗೆ ಏನು ನ್ಯಾಯ ಸಿಗ್ತಾ ಇದೆ ಅದನ್ನು ಯಾರೂ ಯೋಚನೆ ಮಾಡ್ತಾ ಇಲ್ಲ. ಇದು ನೋವಿನ ಸ್ಥಿತಿ. ಹಾಗೆ ಅದಕ್ಕೊಂದು ಬದಲಾವಣೆ ತರುವಂಥ ಕೆಲಸ ನಮ್ಮಿಂದ ಒಂದು ಹೆಜ್ಜೆ ಅಷ್ಟೇ, ನಾವೆಲ್ಲ ಮಾಡ್ತೇವೆ ಅಂತಲ್ಲ, ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಅದು ಬಹುಶಃ ಮುಂದಿನ ದಿನಗಳು ಇದೊಂದು ಸರ್ಕಾರದ ಅವಿಭಾಜ್ಯ ಅಂದಾಗಬೇಕು ಈ ಕೆಲಸ. ಅಂದಾಗ ಮಾತ್ರ ಅದು ಸಾಕಾರ ಆಗ್ತದೆ ಅನ್ನುವ ವಿಶ್ವಾಸ ನನಗಿದೆ. ಯಾಕಂದರೆ ದೇಶಾದ್ಯಂತ ಆಗಬೇಕಾದ ಕೆಲಸ ಇದು ಒಂದು. ಇನ್ನು ನಮ್ಮ ಜಿಲ್ಲೆಯ ವಿಚಾರ ನಾನು ಹೇಳಲೇಬೇಕು. ನೀವು ಅಭಿವೃದ್ಧಿ ಬಗ್ಗೆ ನೀವೇನು ಯೋಚನೆ ಇಟ್ಕೊಂಡಿದೆ ಅಂತ ಕೇಳಿದ್ರಲ್ಲ, ನಮ್ಮ ಜಿಲ್ಲೆ ಬಗ್ಗೆ ಹೇಳಲೇಬೇಕಾದ ವಿಷಯಗಳು. ನಮ್ಮ ಜಿಲ್ಲೆ ಎಲ್ಲವನ್ನು ಕೊಡುವಂಥ ಜಿಲ್ಲೆ ಆಗಿಬಿಟ್ಟಿದೆ. ಹೌದು, ಕೇಳಿದ್ದನ್ನು ಹೊರ ಕೊಡುವ ಜಿಲ್ಲೆ ನಮ್ಮದು. ಉತ್ತರ ಕನ್ನಡ ಅಂದರೆ ಎಲ್ಲರಿಗೂ ಉತ್ತರ ಕೊಡ್ತಾ ಉಂಟು, ನಮಗೆ ಮಾತ್ರ ಉತ್ತರ ಕಾಣದ. ನಮಗೆ ಕೊನೆ ಬಾಕಿಯವರಿಗೆ ಉತ್ತರ ಕೊಡುವ, ಹೌದು, ನಮಗೆ ಮಾತ್ರ ಉತ್ತರ ಕಾಣದ ಜಿಲ್ಲೆ ಆಗಿದೆ. ನಮಗೆ ಪ್ರಶ್ನೆಗಳೇ ಗತಿ. ಹೌದು. ಕಾರಣ ಅಂತಂದರೆ ನೀವು ಭಾಳ ಹಿಂದೆ ಹೋಗೋದು ಬೇಡ. ಒಂದು 20 ವರ್ಷದ SSLCಯ ಪಠ್ಯಕ್ರಮದಲ್ಲಿ ರಿಸಲ್ಟ್ ಬಂದಿರ್ತಾರಲ್ಲ, ಅದನ್ನು ತೆಗೆದು ನೋಡಿ. ಯಾವ್ಯಾವ ಶಾಲೆಗಳಿಗೆ ಮಕ್ಕಳಲ್ಲಿ ಹೆಸರು ತೊಗೊಂಡಿರ್ತಾರೆ, 1, 2, 3, 5 ಬೇಕಾದ್ರೆ ತಗೊಳ್ಳಿ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರೇ ಬೇರೆ ಶಾಲೆಗೆ ಹೋಗಿ ಅಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದಾರೆ. ಕಾಲೇಜನ್ನು ತಗೊಳ್ಳಿ 20 ವರ್ಷದ್ದು, ಅದರಲ್ಲೂ ಸಹ ನಮ್ಮ ಜಿಲ್ಲೆಯವರೇ ಹೋಗಿದ್ದಾರೆ. ಅಲ್ಲಿ ಹೆಸರು ತಗೊಳ್ಳೋರು ಆ ಜಿಲ್ಲೆ, ಆ ಯೂನಿವರ್ಸಿಟಿಗೆ ಹೆಸರು ಬರ್ತದೆ, ನಮ್ಮ ಜಿಲ್ಲೆಯವರೇ ಆಗಿದ್ದಾರೆ. ಆ ಮಕ್ಕಳಿಗಾಗಿ ಈ ಉತ್ತರ ಕನ್ನಡ ಜಿಲ್ಲೆಯನ್ನೇ ಬಿಟ್ಟು ಹೋಗಿ ಅಲ್ಲಿ ಜೀವನ ನಡೆಸ್ತಕ್ಕಂಥ 100 ಕುಟುಂಬಗಳಿದ್ದಾವೆ. ಯಾಕೆ ಕೇಳಿದ್ರೆ ಶಿಕ್ಷಣ ಸರಿ ಇಲ್ಲ, ಅಲ್ಲಿ ಹೋಗ್ತಾ ಇದ್ದಾರೆ. ಹೆಸರು ಬಂತು ಆ ಜಿಲ್ಲೆಗೆ, ಆ ಯೂನಿವರ್ಸಿಟಿಗೆ ಹೆಸರು ಬರ್ತದೆ, ಡಿಗ್ರಿ ಮಾಡಿದವ್ರಿಗೆ ಅಲ್ಲೇ ಹೆಸರು ಬರ್ತದೆ. ಆದರೆ ಅವ್ರ ಮೂಲ ಎಲ್ಲಿಯವರು? ನಮ್ಮ ಜಿಲ್ಲೆಯವರು. ಈ ನೋವಿದೆ ನನಗೆ, ಈ ನೋವು ನನಗಿದೆ. ಇದನ್ನು ಬಗೆಹರಿಸಿದ ದಾರಿ ಏನು? ಸಾಧಾರಣ ಇವತ್ತು 30 ಜಿಲ್ಲೆಗಳಲ್ಲಿ, ನಮ್ಮ ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಲ್ಲಿ ಸರಾಸರಿ ನಿಮಗೆ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಖಂಡಿತ ಸಿಗ್ತದೆ. ಇವತ್ತು ನಮ್ಮ ಉತ್ತರ ಕನ್ನಡ ಹಾಗೆ ಇನ್ನೊಂದು 2-3 ಜಿಲ್ಲೆಗಳು ಇರ್ಬೋದೇನೋ ಯೂನಿವರ್ಸಿಟಿಗಳೇ ಇಲ್ಲದ ಜಿಲ್ಲೆಗಳು ಅಂತಂದರೆ. ಎಲ್ಲ ಕಡೆಗೂ ಒಂದು ಯೂನಿವರ್ಸಿಟಿ ಇದೆ, ನಮ್ಗೆ ಯಾಕಿಲ್ಲ? ಇಲ್ಲಿ ಯಾಕೆ ಬರೋದಿಲ್ಲ? ಯಾಕೆ ಬರಲಿಕ್ಕೆ ಆಗೋದಿಲ್ಲ? ಇಚ್ಛಾಶಕ್ತಿ ಕೊರತೆ ಇರ್ಬೋದು. ನನ್ನ ಲೆಕ್ಕ ಧನಶಕ್ತಿ ಕೊರತೆ ಅಲ್ಲ, ಇಚ್ಛಾಶಕ್ತಿ ಕೊರತೆ ಇದೆ. ಇದು ಒಂದು ಸಮಸ್ಯೆ. ಇದನ್ನು ಬಗೆಹರಿಸಲಿಕ್ಕೆ ಒಂದು ಪ್ರಯತ್ನ ಆಗಬೇಕು. ಎಲ್ಲವನ್ನೂ ಕೊಡುವ ಜಿಲ್ಲೆ ತ್ಯಾಗಕ್ಕೆ. ನಾನು ಇವತ್ತು ಬೆಳಗಿನ ಸಹ ನಿಮಗೆ ವಾಹನದಲ್ಲಿ ಹೋಗ್ತಾ ಹೇಳಿದೆ, ಕೈಗಾ, ಸೂಪ, ಶರಾವತಿ, ಕಾಳಿ, ನೀವು ಯಾವ ಯೋಜನೆ ತಗೊಳ್ಳಿ, ಅಣು ಸ್ಥಾವರ ತಗೊಳ್ಳಿ, ವಿದ್ಯುತ್ ಆಗರ ತಗೊಳ್ಳಿ, ಇದೇ ನಮ್ಮ ಗೇರ್ಸಪ್ಪದಿಂದ ಈಗ ಪುನಃ 8,000 ಕೋಟಿಯ ಒಂದು ಬಜೆಟ್ನ ಒಂದು ಕೆಲಸ ನಡೀತಾ ಇದೆ. 6,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಭೂಗತವಾಗಿ ಅದನ್ನು 60 ಮೀಟರ್ ಅಡಿಯಿಂದ ತಗೊಂಡು ಹೋಗ್ತಾರಂತೆ. ಇರ್ಬೋದು, ಗೊತ್ತಿಲ್ಲ ಏನೇನು ಅಂಥೇಳಿ. ಆದರೆ ಇಂಥದ್ದು ಎಲ್ಲ ಯೋಜನೆಗೆ ನಮ್ಮ ಜಿಲ್ಲೆನೇ ಬಲಿಪಶು. ಯಾಕೆ? ಆಯಿತು, ಇದನ್ನು ಮಾಡ್ತಾ ಇದ್ದೀರಿ, ಜಿಲ್ಲೆಗೆ ಏನಾಗಬೇಕು ಅನ್ನುವ ಒಂದು ಸಣ್ಣ ಪ್ರಮಾಣದ ಚಿಂತನೆಯೂ ಇಲ್ಲ. ಪಶ್ಚಿಮ ಘಟ್ಟದ ಸೂಕ್ಷ್ಮತೆಯನ್ನು ಕೂಡ ನಾವು ಕಾಪಾಡ್ತಾ ಇಲ್ಲ. ಅವಶ್ಯಕತೆಗಳೇ ಇಲ್ಲ. ಇಂತಹ ಒಂದು ಯೋಜನೆಗಳಿಗೆ ಆ ಯೋಜನೆ ಬರೋದು. ನೀವು ನಾಳೆ ಮನೆ ಕಟ್ತಿರ್ತಾರೆ, ಪಶ್ಚಿಮ ಘಟ್ಟನೂ ಬರ್ತದೆ, ಎಲ್ಲವೂ ಅಭಯಾರಣ್ಯನೂ ಬರ್ತದೆ, ಎಲ್ಲದೂ ಬರ್ತದೆ. ಅದು ಇಂಥದ್ದು ಯೋಜನೆ ಬರ್ತದೆ ಅಂತ ಆದರೆ ಅದು ಯಾವುದಕ್ಕೂ ಸಹ ತಡೆ ಇಲ್ಲ. ಮತ್ತು ಈಗ ಅದರ ವಿರುದ್ಧವಾಗಿ ಹೋರಾಟ ಮಾಡುವಂಥ ಕೆಚ್ಚು, ರೆಚ್ಚು, ನೆಚ್ಚು ಎಲ್ಲವನ್ನೂ ಕಳ್ಕೊಂಡಿದ್ದಾರೆ. ಇವತ್ತು ಇದೇ ನೀವು ಹೆದ್ದಾರಿ ನೋಡ್ತಾ ಇದ್ರಿ, ಇದು ಚತುಷ್ಪಥಕ್ಕೆ ಒಪ್ಪಿಗೆ ಆಗಿದೆ. ಯಾವತ್ತೂ ಗೊತ್ತಿಲ್ಲ, ಕೆಲಸ ಶುರು ಆಗ್ತದೆ. ಚತುಷ್ಪಥ ಆಯಿತು ಅಂತಾದರೆ ಇವತ್ತು ಈ ರಸ್ತೆಯ ಅಕ್ಕಪಕ್ಕದಲ್ಲಿರ್ತಕ್ಕಂಥವರ ಜನಜೀವನ ಇದೆಯಲ್ಲ, ಅವ್ರ ಬದುಕನ್ನು ಕಟ್ಕೊಂಡಿದ್ದು, ಬಾಳ್ತಾ ಇರುವಂಥದ್ದು, ಅವ್ರ ಮಕ್ಕಳ ಹೊಟ್ಟೆ ಹೊರಿತಾ ಇರುವಂಥದ್ದು, ಕಲಿಸ್ತಾ ಅದೇ ಒಂದು ಉದ್ಯಮದಿಂದ ಅವ್ರಿಗೆ ಆ ಜಾಗ ಬಿಟ್ಟರೆ ಬದುಕೇ ಇಲ್ಲ. ಹಾಗಿದ್ರೆ ಈ ರಸ್ತೆ ಅಗಲೀಕರಣ ಆಯಿತು ಅಂತ, ಚತುಷ್ಪಥ ಆಯಿತು ಅಂತ ಆದರೆ ಆಗಬೇಕು, ಅಭಿವೃದ್ಧಿ ಬೇಕು, ಅಲ್ಲ ಅಂತ ಹೇಳ್ತಾ ಇಲ್ಲ. ಆಯಿತು ಅಂತಾದರೆ ಇವ್ರ ಕಥೆ ಏನು ಮುಂದೆ? ಇವ್ರ ಬಗ್ಗೆ ಯಾರು ಚಿಂತನೆ ಮಾಡುವಂಥವ್ರು? ಯೋಚನೆ ಇಲ್ಲ. ಇದರ ಮೇಲ್ಭಾಗದಲ್ಲಿ ಈಗ ರೈಲ್ವೆ ತಾಳಗುಪ್ಪದಿಂದ ಹೊನ್ನಾವರಕ್ಕೆ ಆಗಬೇಕು. ಹೌದು, ಖಂಡಿತವಾದ ಒಳ್ಳೆಯ ಯೋಜನೆ ಅದು. ಆ ಯೋಜನೆ ಬಂತು ಅಂತಾದರೆ 150 ಫೂಟ್ 75 ಫೂಟ್ ರೈಲ್ವೆ ಹಳಿಯಿಂದ ಆ ಕಡೆ ಈ ಕಡೆಗೆ ಜಾಗ ಹೋಯಿತು. ಅಲ್ಲಿ ಮನೆಗಳಿದ್ದಾವೆ, ಎಷ್ಟೋ ಕುಟುಂಬಗಳಿದ್ದಾವೆ. ಮೇಲ್ಗಡೆ ಹೋದ್ರೆ ಮತ್ತು ಅರಣ್ಯ, ಅವ್ರಿಗೆ ಆ ಜಾಗ ಇಲ್ಲ. ಅಂದರೆ ಒಟ್ಟಾರೆ ನೀವು ಗೂಳೆ ಹೋಗಿ ಅಂತ ಹೇಳ್ತಾ ಇಲ್ಲ, ಯೋಜನೆ ತರುವ ಮುಖಾಂತರ ನಿಮ್ಮನ್ನು ಸಾಯಿಸ್ತಾ ಇದ್ದಾರೆ. ಇನ್ನು ಕೆಳಭಾಗದಲ್ಲಿ ಬಂದರೆ ಶರಾವತಿ ನದಿ. ಈಗಾಗಲೇ ಸಂಶಯ
ಸಂಶಯಷ್ಟು ಪ್ರದೇಶಕ್ಕೆ ಹೊನ್ನಾವರದಿಂದ ಸಂಶಯಷ್ಟು ದೂರದಲ್ಲಿ ಇಲ್ಲಿ ಉಪ್ಪು ನೀರು ಬರ್ತಾ ಇದೆ. ಹೌದು. ಆಯಿತಾ, ಇದು ವಿಶ್ವದಲ್ಲಿ ಏಷ್ಯಾ ಖಂಡದಲ್ಲಿ ಯುದ್ಧ ನೌಕೆಗಳನ್ನು ಅಡಗುದಾಣ ಮಾಡಿಕೊಳ್ಳಲಿಕ್ಕೆ ಪ್ರಥಮ ಸ್ಥಾನ ಇದು ಅಂತೇಳಿ ಆಯ್ಕೆಯಾಗಿದೆ. ಬಹಳ ಸಂತೋಷ ನಮಗೆ. ನಮ್ಮ ಶರಾವತಿ ಇಂಥದ್ದೊಂದು ಹೆಮ್ಮೆ ಪಡ್ಕೊಂಡಿದೆ ಅಂತ ಹೆಮ್ಮೆ ಇದೆ, ಅಲ್ಲ ಅಂತಲ್ಲ. ಆದರೆ ಆ ಯೋಜನೆ ಪರಿಣಾಮ ನದಿಯ ಎಡದಂಡೆ ಬಲದಂಡೆ 500 ಮೀಟ್ರು, ಕೆಲವರು 500 ಮೀಟರ್ ಈಗ ಹೈವೇನೂ ಹೋಗ್ಬಿಡ್ತದೆ. ಗ್ಯಾರಂಟಿ ಅದು ಅಷ್ಟು ಹತ್ರದಲ್ಲಿ ಹೈವೇ ಪಕ್ಕದಲ್ಲೇ ಉಂಟದು. ಹೌದು. 500 ಮೀಟರ್ ಜಾಗನೂ ಇಲ್ಲ. ಎರಡೂ ಕಡೆ ಜಾಗ ಸೀಬರ್ಡ್ಗೆ, ಇದಕ್ಕೆ ನೌಕಾನದಿಗೆ ಹೋಗ್ತದೆ. ಸೀಬರ್ಡ್ ಯೋಜನೆ, ಸಮುದ್ರ ಮಾಲಾ ಯೋಜನೆ, ಇನ್ನು ಹೇಳಲಿಕ್ಕೆ ಹೋದ್ರೆ ಬಹುಶಃ ಬಹಳಷ್ಟು ಯೋಜನೆಗಳ ಆಗರ ನಮ್ಮ ಉತ್ತರ ಕನ್ನಡ ಜಿಲ್ಲೆ. ಕೊಡಸಳ್ಳಿಯ ಡ್ಯಾಮ್ನಿಂದ ಒಂದು ಸಂಸ್ಕೃತಿಯ ನಾಶ ಆಯಿತು. ಹೌದು, ಬಹಳಷ್ಟು. ಅಷ್ಟಲ್ಲದೆ ಇಲ್ಲಿ ವಿಜ್ಞಾನಿಗಳು, ಸಂಶೋಧಕರು ಎಲ್ಲ ಈ ಜಲಚರಗಳ ಬಗ್ಗೆ ಸಂಶೋಧನೆ ಮಾಡ್ತಾರಲ್ಲ, ಅವರೆಲ್ಲರ ಒಂದು ಕಳವಳ, ಇಂತಹ ಜೀವ ಸಂಕುಲಗಳು ಮತ್ತೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಉಳಿಸ್ಕೊಳ್ಳೋ ಪದ್ಧತಿ ಅಥವಾ ರೀತಿ ಅಥವಾ ಒಂದು ವ್ಯವಸ್ಥೆ ಬಗ್ಗೆ ಯೋಚನೆ ಮಾಡಿದ್ರೆ ಬಹುಶಃ ಉತ್ತರ ಕಾಣದ ಉತ್ತರ ಕನ್ನಡವೇ. ಹೌದು, ಇದು ನಮ್ಮ ಪರಿಸ್ಥಿತಿ, ಅಯೋಮಯ. ಈ ಮಧ್ಯದಲ್ಲಿ ಶಿಕ್ಷಣವೋ ಅಭಿವೃದ್ಧಿಯೋ ಇಂಥದ್ದೊಂದು ಚಿಂತನೆ ಮಾಡೋದಿದೆಯಲ್ಲ, ಒಂದು ಕನಸಿನ ಮಾತು. ಅದರ ಮಧ್ಯದಲ್ಲೂ ಸಹ ಇಲ್ಲಿಯ ಜನರ ಜೀವನ ಹೇಗಿದೆ? 16 ಲಕ್ಷ ಜನಸಂಖ್ಯೆ. ಈಗಿನ ಜನಗಣತಿ ಗೊತ್ತಿಲ್ಲ, ಹಿಂದಿನ ಜನಗಣತಿ ಪ್ರಕಾರ 16 ಲಕ್ಷ ಜನಸಂಖ್ಯೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಜಿಲ್ಲೆ, 11 ತಾಲೂಕುಗಳುಳ್ಳಂಥ ದೊಡ್ಡ ಜಿಲ್ಲೆ. ಘಟ್ಟದ ಮೇಲೆ ಮತ್ತು ಘಟ್ಟದ ಕೆಳಗೆ. ಅದೀಗ ಇನ್ನೊಂದು ಭಾಗ ಶುರುವಾಗ್ಬಿಟ್ಟಿದೆ. 2 ಜಿಲ್ಲೆ ಆಗುವ, ಒಂದು ಶೈಕ್ಷಣಿಕವಾಗಿ 2 ಆಗೋಗಿದೆ, ಶೈಕ್ಷಣಿಕವಾಗಿ ಆಗಿದೆ. ಇನ್ನು ಅಧಿಕೃತ ಇದರಲ್ಲಿ ಭೌಗೋಳಿಕವಾಗಿ ಆಗಬೇಕು ಅಷ್ಟು ಉಳ್ಕೊಂಡಿದೆ. ಅದಾದ 2 ಜಿಲ್ಲೆನೇ ಆಗೋಗ್ಬಿಡ್ತದೆ. ಆವಾಗ ಮನಸ್ಥಿತಿ ಅಂತ ಗೊತ್ತಿಲ್ಲ. ಇರಲಿ, ನಾವು ಒಟ್ಟಾರೆ ಇಟ್ಕೊಳ್ಬೇಕು. ನಾವು 2 ಮಾಡೋ ವಿಚಾರ ಇಲ್ಲ, ಒಂದೇ ಇಟ್ಕೊಳ್ಳೋಣ. ಆದರೆ ಈ 11 ತಾಲೂಕಿನ ಜನಸಂಖ್ಯೆ ಇಷ್ಟಿದ್ದು ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಜನರ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ಯೋಚನೆ ಮಾಡಿದ್ರೆ ನಾಚಿಕೆ ಅನ್ನಿಸ್ತದೆ. ಯಾಕಂದರೆ ಆಸ್ಪತ್ರೆ ಇಲ್ಲ ಹೇಳೋದು ಒಂದು ಭಾಗ, ವ್ಯವಸ್ಥಿತವಾಗಿರ್ತಕ್ಕಂಥ ಆಸ್ಪತ್ರೆ ಇಲ್ಲ ಹೇಳೋದು ಇನ್ನೊಂದು ಭಾಗ. ಆದರೆ ಸಮರ್ಥ ವೈದ್ಯರೂ ಇಲ್ಲ ಹೇಳೋದು ದೌರ್ಭಾಗ್ಯ ನಮ್ಮ ಜಿಲ್ಲೆಗೆ. ಹಾಗಿದ್ರೆ ಡಾಕ್ಟರ್ಗಳೇ ಇಲ್ಲವೇ? ಇದ್ದಾರೆ. ಇದ್ದಂಥ ಡಾಕ್ಟರ್ಗಳು ಅವರಿಗೆ ವ್ಯವಸ್ಥೆ ಕೊರತೆ ಇದ್ದಾವೆ. ಒಳ್ಳೊಳ್ಳೆ ಡಾಕ್ಟರ್ಗಳು ಇರ್ತಾರೆ, ಅವರಿಗೆ ವ್ಯವಸ್ಥೆ ಕೊರತೆ ಇದೆ. ಇನ್ನೊಂದಿಷ್ಟು ಒಳ್ಳೊಳ್ಳೆ ಡಾಕ್ಟರ್ಗಳಿದ್ದಾರೆ, ನಮ್ಮ ಜಿಲ್ಲೆಯವರೇ ಇದ್ದಾರೆ, ಆದರೆ ಬೇರೆ ಜಿಲ್ಲೆಯಲ್ಲಿದ್ದಾರೆ. ನಾವು ನೆಟ್ಟ ಮಾಂಗಿರ ಇಲ್ಲಿ ನಮ್ಮ ಕಂಪೌಂಡ್ ಒಳಗೆ ನಿಂತಿದ್ದು, ಆದರೆ ಫಲ ಕೊಡೋದು ತಮಗೆ ಹೋಗಿ ಪಕ್ಕದ ಕಂಪೌಂಡ್ ಒಳಗೆ ಹಾಗೆ ಆಗಿದೆ. ಡಾಕ್ಟರ್ಗಳಿದ್ದಾರೆ, ಒಳ್ಳೊಳ್ಳೆ ಡಾಕ್ಟರ್ಗಳಿದ್ದಾರೆ. ನಾನು ವೈದ್ಯರ ಹೆಸರು ಹೇಳೋದು ಸರಿ ಇಲ್ಲ, ಅಂಥ ವೈದ್ಯರು ಇದ್ದಾರೆ. ನಮ್ಮ ಜಿಲ್ಲೆಯಲ್ಲೂ ಇದ್ದಾರೆ, ಜಿಲ್ಲೆಯಿಂದ ಹೊರಗೆ ಉಳ್ಕೊಂಡಿದ್ದಾರೆ. ಹೊರಗೆ ಹೋದವರು ಜಾಸ್ತಿ. ಯಾಕೆ? ಇಲ್ಲ, ಅವಕಾಶ ಇಲ್ಲ, ವ್ಯವಸ್ಥೆ. ಅವ್ರಿಗೆ ವ್ಯವಸ್ಥೆ ಇಲ್ಲ ಒಂದೇ ಅಲ್ಲ, ಅವರ ಮಕ್ಕಳ ಭವಿಷ್ಯ ಕಟ್ಕೊಳ್ಳಿಕ್ಕೆ ಶಿಕ್ಷಣವೇ ಇಲ್ಲ. ಇವರು ಹೊರಗಡೆ ಯಾಕೆ ಹೋಗ್ತಾರೆ? ದುಡಿಲಿಕ್ಕಾಗಿ ಹೋಗ್ತಾರೆ. ಎರಡನೇದಾಗಿ ಅವ್ರ ಮಕ್ಕಳ ಭವಿಷ್ಯ ಇದೆಯಲ್ಲ, ಆ ವ್ಯವಸ್ಥೆ ಇಲ್ಲ ಇಲ್ಲಿ. ಅವಾಗ ಅನಿವಾರ್ಯ ಶಿವಮೊಗ್ಗನೋ ಬೆಂಗಳೂರು ಮೈಸೂರು ಎಲ್ಲ ಹೋಗಲೇಬೇಕಾಯ್ತು. ಅವರು ಅಲ್ಲಿ ಅವ್ರ ಜೀವನ ಕಟ್ಕೊಳ್ತಾರೆ, ಒಳ್ಳೊಳ್ಳೆ ಆಸ್ಪತ್ರೆ ಸೇರ್ಕೊಂಡು ಅವರು ವೃತ್ತಿಯನ್ನು ಮಾಡ್ಕೊಳ್ತಾರೆ, ಮಕ್ಕಳ ಭವಿಷ್ಯ ಕಟ್ಕೊಳ್ಳಿಕ್ಕೆ ದಾರಿ ಮಾಡ್ಕೊಳ್ತಾರೆ. ನಾಳೆ ಆ ಮಕ್ಕಳು ಅಲ್ಲಿಯವರಾಗುತ್ತಾರೆ. ನಮ್ಮ ಜಿಲ್ಲೆಯ ಮೂಲ ಈ ಬೇರು, ಈ ತಾಯ್ತನ, ಈ ಸತ್ವವನ್ನು ಮರೆಯುವಂಥ ಪ್ರಸಂಗ ಬರ್ತಾ ಇದೆ. ಇದು ನೋವಿನ ಪರಿಸ್ಥಿತಿ. ಹಾಗಾಗಿ ಒಂದು ಸರಿಯಾದ ಸುಸಜ್ಜಿತವಾಗಿರತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರಬೇಕು ಅನ್ನೋದೊಂದು ಅಭಿಲಾಷೆ. ಇದರ ಹಿಂದೆ ದೊಡ್ಡ ಮಾಫಿಯಾ ಇದೆ. ಇದನ್ನು ನಾನು ಈಗಾಗಲೇ ಘೋಷಣೆ ಮಾಡಿದ ದಿನದಿಂದ ಇಲ್ಲಿವರೆಗೆ ಅನುಭವಿಸ್ತಾ ಇದ್ದೇನೆ. ಓಹೋ, ಈಗ ನೀವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಅಡಿಗಲ್ಲು ಮಾಡಿದ ದಿನದಿಂದ ಇಲ್ಲಿವರೆಗೆ ಅನುಭವಿಸ್ತಾ ಇದ್ದೇನೆ. ಸ್ವಲ್ಪ ಹೇಳ್ಬೋದು ಅದನ್ನು? ಅಂದರೆ ದೊಡ್ಡ ಮಾಫಿಯಾ ಅದು. ಬಹುಶಃ ಕೈ ಹಾಕಿದ್ರೆ, ಹೆಸರು ಹೇಳಿದ್ರೆ ತೊಂದರೆ ಆಗುವ ದೊಡ್ಡ ಮಾಫಿಯಾ. ಇದು ಆಗಬೇಕು ಅಂತ ಹೇಳೋರು ಎಷ್ಟಿದಾರಲ್ಲ, ಆಗಬಾರ್ದು ಹೇಳೋದ್ರ ಸಂಖ್ಯೆ 2 ಇದೆ. ಕರೆಕ್ಟ್. ಈ ರಾಜಕೀಯ ಇಚ್ಛಾಶಕ್ತಿಗಳು ಯಾಕೆ ನಮ್ಮಲ್ಲಿ ಇಲ್ಲ ಅನ್ನೋದಕ್ಕೆ ಇದು ನಿಮಗೆ ಸಾಂಕೇತಿಕ ಉದಾಹರಣೆ ಇದೆ. ಎಲ್ಲರೂ ಇದ್ದಾರೆ, ರಾಜಕೀಯದಲ್ಲಿದ್ದಾರೆ, ಎಲ್ಲರೂ ಇದ್ದಾರೆ. ತುಳಿಲಿಕ್ಕೆ ಏನು ಬೇಕೋ ಅಷ್ಟು ವ್ಯವಸ್ಥೆಗಳು. ಹೌದು. ಮತ್ತು ನಮ್ಮ ಜಿಲ್ಲೆಯಲ್ಲಿ ಅದಕ್ಕೆ ಭಾರಿ ಮುಂದು. ಹೌದು.
ಒಳ್ಳೇದು ಮಾಡಬೇಕು ಅಂತಿಲ್ಲ, ಖಂಡಿತ ಇಲ್ಲ. ಒಳ್ಳೇದು ಮಾಡುವವರು ಪ್ರೋತ್ಸಾಹಿಸಬೇಕು ಮಾಡ್ತಾರೆ ಅಂತಿಲ್ಲ. ಅಂತ ಗೊತ್ತಾದ್ರಿಂದನೇ ಹಾ. ನಮಗೆ ನೇರವಾಗಿ ಅಲ್ಲಿದ್ರು ಬೇರೆ ಬೇರೆ ದಾರಿ ಎಲ್ಲೆಲ್ಲಿ ಮೆಟ್ಲಿಕ್ಕೆ ಆಗ್ತದೆ ಅಂತ ನೋಡೋದು, ತುಳಿಲಿಕ್ಕೆ ಆಗ್ತದೆ ನೋಡೋದು, ಅವಮಾನ ಮಾಡೋದು, ಬೆದರಿಕೆಯನ್ನು ಹಾಕೋದು, ಏನು ದಾರಿಲಿ ನಮ್ಮನ್ನು ದೂಷಣೆ ಮಾಡಲಿಕ್ಕೆ ಸಾಧ್ಯವೋ ಅದೆಲ್ಲ ಅಸ್ತ್ರ ಪ್ರಯೋಗ ಹೇಳ್ತಾ ಇದೆ. ಇನ್ನು ನೇರ ಅಸ್ತ್ರ ಪ್ರಯೋಗ ಗೊತ್ತಿಲ್ಲ ಇನ್ನು ಯಾವಾಗ ಬರ್ತಾರೆ ಅಂತೇಳಿ. ಆ ಮಟ್ಟದ ಮಾತು ಸಹ ಎಲ್ಲರಿಗೆ ಬಂದಿರ್ತದೆ. ಇದನ್ನು ನಾನು ಘೋಷಣೆ ಮಾಡಿದ ನಂತರದಲ್ಲಿ ಅನುಭವಿಸೋದು ಈ ಅವಧಿಯೊಳಗಡೆ. ಏನಾದ್ರೆ ಆರಂಭದಲ್ಲಿ ನೀವು ಬಂದಿದ್ದೀರಿ, ಹೌದು, ಇವತ್ತು ನೀವು ಇದರಲ್ಲಿ ಇದ್ದೀರಿ, ಆರಂಭದಿಂದ ಇಲ್ಲಿವರೆಗೆ. ಹೌದು ಹೌದು. ಹಳೆ ಕೆಲಸ ನಾವು ನಿಲ್ಲಿಸಿಲ್ಲ, ಅದರ ಪ್ರಕ್ರಿಯೆ ಆಗಬೇಕು, ಭೂ ಪರಿವರ್ತನೆ ಆಗಬೇಕು, ಒಂದೊಂದು ಕೆಲಸಗಳು ಅದರದ್ದು ತಕ್ಕದಾಗಿ ಆಗಬೇಕು, ನಡೀತಾ ಇದೆ ಒಂದು ಕಡೆಗೆ. ಅಡಿಯ ಮುಂದೆಡೆ ಸ್ವರ್ಗ ಅದು ನಿಲ್ಲುವುದಿಲ್ಲ. ಇಲ್ಲ, ಖಂಡಿತ ಇಲ್ಲ. ಯಾಕಂದರೆ ನಾವು ಆವತ್ತು ಘೋಷಣೆ ಮಾಡಿದಾಗ ನೀವು ಒಂದು ಮಾತನ್ನು ನಮ್ಮದು ಗ್ರಹಿಸಿದ್ರೂ ಇಲ್ಲವೋ, ನಾನು ಯಾವತ್ತೂ ಆಡಿಮೆ ಮತ್ತು ಮರೆಯೋದಿಲ್ಲ. ಒಂದೇ ಮಾತನ್ನು ಹೇಳಿದೆ ನಾನು, ಕೆಲಸ ಹೆಜ್ಜೆ ಇಟ್ಟ ಮೇಲೆ ಜೋಳಿಗೆ ಹಿಡ್ಕೊಂಡು ಮನೆ ಬಾಗಿಲಿಗಾದರೂ ಬರ್ತೇನೆ, ಹಣ ಸಂಗ್ರಹ ಮಾಡೋದಾಗಲಿ ಇನ್ನೊಂದಾಗಲಿ ವ್ಯವಸ್ಥೆ ಮಾಡ್ತೇನೆ, ಸಿದ್ಧ ಇದ್ದೇನೆ, ಇಟ್ಟ ಹೆಜ್ಜೆ ಹಿಂದೆ ಸರಿಯೋದಿಲ್ಲ ಅಂತ ಅವತ್ತು ಹೇಳಿದ್ದೆ. ಜೋಳಿಗೆ ಹಿಡ್ಕೊಂಡು ಬರ್ತೇನೆ, ಹೇಗೆ ಮಾಡಿ ತೋರಿಸಿದ್ದೆ ಅಂತ. ಆ ಸಂದರ್ಭ ಬಂದರೂ ನಾನು ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಆದರೆ ಒಳ್ಳೆಯ ಜನಗಳು ಇದ್ದಾರೆ, ಒಳ್ಳೆಯ ಕೈಗಳು ಇದ್ದಾವೆ ಸಹಕಾರ ಮಾಡುವಂಥವ್ರು, ಆ ವಿಶ್ವಾಸ ನನಗಿದೆ. ಹಾಗಾಗಿ ಇಟ್ಟ ಹೆಜ್ಜೆ ಹಿಂಸರಿಯೋದಿಲ್ಲ, ಮಾಡಿಯೇ ಶುದ್ಧ. ಸವಾಲುಗಳು ಎಷ್ಟೇ ಬರಲಿ, ಯಾಕಂದರೆ ಇದು ನಿಮಗಾಗಿ ಅಲ್ವಲ್ಲ, ನನಗೆ ಆಗಬೇಕಾದ ಈ ಜಿಲ್ಲೆಯ ಭವಿಷ್ಯ ಆಗಬೇಕಾದ ಏನೂ ಇಲ್ಲ, ಏನೂ ಇಲ್ಲ. ಅದರಿಂದ ನಾಳೆ ಎಷ್ಟು ನನಗೆ ಆರೋಗ್ಯದ ನಾನು ಟ್ರೀಟ್ಮೆಂಟ್ ಸಿಗ್ಬೋದೇನೋ ಅಷ್ಟೇ ಬಿಟ್ಟರೆ, ಇವರೇ ಮಾಡಿದ ಆಸ್ಪತ್ರೆ ಅಂತ ಟ್ರೀಟ್ಮೆಂಟ್ ಕೊಡ್ಬೋದು ಬಿಟ್ಟರೆ ಇನ್ನೇನು ಮಾಡಿಸಿದ್ದೆ. ಮತ್ತು ನಾವು ಅದರಿಂದ ಹಣ ಗಳಿಸಬೇಕು ಅನ್ನೋ ಹಾಪಾಪಿ ನಮ್ಗೆ ಅದರಲ್ಲಿ ಇಲ್ಲ, ಆ ಅವಕಾಶ ನಮ್ಗೆ ಬೇಕಾಗಿಲ್ಲ. ಅದ್ರ ವ್ಯವಸ್ಥೆ ಬೇರೆ ಇರ್ತವೆ, ಕರೆಕ್ಟ್. ಆದರೆ ಈ ಹಣದ ಹಾಪಾಪಿ ಉಳ್ಳಂಥ ವ್ಯಕ್ತಿಗಳು ಮಾಡುವಂಥ ದಾರಿ ಕೀಟಲೆಗಳು ಇದರಲ್ಲಿ ಭಾಳಷ್ಟು ಇದ್ದಾವೆ. ಕಾಣದ ಕೈಗಳು, ಮಾಫಿಯಾ ಅಂತಲೇ ಆ ಶಬ್ದವನ್ನು ಬಳಸ್ತಾ ಇದ್ದೀನಿ. ಯಾಕೆಂತಂದರೆ ಅದೇ ವ್ಯಕ್ತಿಗಳು ಇದಕ್ಕೆ ತೊಂದರೆಯನ್ನು ಮಾಡ್ತಾ ಇದ್ದಾರೆ. ನನಗೆ ಗೊತ್ತು, ಇದರಲ್ಲಿ ಇವತ್ತಲ್ಲ ನಾಳೆ ನನಗೆ ಭಾಳ ದೊಡ್ಡೊಂದು ಆಘಾತ ಮಾಡುತ್ತಾರೆ ಅನ್ನೋದು ನನಗೆ ಗೊತ್ತಿದೆ. ಯಾರಿಗೂ ಸಹ ಸರಿಯಾದ ಒಂದು ಆಸ್ಪತ್ರೆ ಆಗಿರಲಿ, ಇಂಥ ಒಂದು ವ್ಯವಸ್ಥೆ ಆಗೋದು ಬೇಕಾಗಿಲ್ಲ. ಬೇಕು ಅನ್ನೋದು ನಾಟಕ. ಯಾರು ಬೇಕು ಅಂತ ಹೇಳ್ತಾ ಇರ್ತಾರಲ್ಲ ಅವರೇ ಬೇಡ ಅಂತ ಮಾಡ್ತಾ ಇದ್ದಾರೆ. ಬೈಂದೂರಿನ ಒಂದು ಘಟನೆಯನ್ನು ಇಟ್ಕೊಂಡು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬೇಕು ಅಂತ ಬೇಕಾದಷ್ಟು ಕೂಗಿದ್ರು. ಆದರೆ ಅದನ್ನು ಮಾಡಬೇಕು ಅಂತ ಕಂಕಣ ಕಟ್ಟದಾಗ ಯಾರು ಬಂದಿದ್ರು? ಯಾರು ಅದನ್ನು ನಿಲ್ಲಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಇದನ್ನು ಅನುಭವ ಪಟ್ಟದಂತ ಹೇಳ್ತಾ ಇದ್ದೀನಿ ನಾನು, ಅನುಭವ ಪಡ್ತಾನೆ ಇದ್ದೇನೆ ನಿತ್ಯವೂ ಸಹ. ಇದನ್ನು ಘೋಷಣೆ ಮಾಡಿದ ನಂತರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬೇರೆ ಬೇರೆ ಕಾರ್ಯಗಳ ಮೇಲೂ ಪರಿಣಾಮ ಬಿದ್ದಿದ್ದಾವೆ, ಬೇರೆ ಬೇರೆ ಕಾರ್ಯದ ಮೇಲೂ ಪರಿಣಾಮ ಬಿದ್ದಿದ್ದಾವೆ. ಎಂಥ ಕ್ಷುದ್ರ ಶಕ್ತಿಗಳು ನೋಡಿ. ಅವರಿಗೆ ಈ ವೋಟ್ ಬ್ಯಾಂಕ್ ರಾಜಕಾರಣ ಇದ್ದ ಹಾಗೆ ಇದೆ. ಅವರ ಅಜ್ಞಾನದಲ್ಲೇ ಏನು ಪ್ರಯೋಜನ ಅಂತ ಗೊತ್ತಿಲ್ಲ. ಆದರೆ ನಾವು ಈಗ ಒಂದು ಶಬ್ದ ವಿಘ್ನ ಸಂತೋಷಿಗಳು ಅಂತ ಬಳಸ್ತೇವಲ್ಲ, ಹೌದು. ನಾಳೆಗೆ ಇವರಿಗೆ ಇವ್ರ ಮಕ್ಕಳಿಗೆ ತೊಂದರೆ ಆದರೆ ಇಂಥದ್ದೊಂದು ಆಸ್ಪತ್ರೆಯಿಂದ ಒಳ್ಳೆಯದಾಗ್ತದೆ, ಜೀವ ಬದುಸ್ಕೊಳ್ಬೇಕು ಅಂತಕ್ಕಂಥ ಮನೋಭಾವನೆ, ಕನಿಷ್ಠ ಜ್ಞಾನ ಇಲ್ಲದಂಥ ವ್ಯಕ್ತಿಗಳು ಇರ್ತಾರೆ. ಅನ್ನದಾನಂ ಪರಂ ದಾನಂ ವಿದ್ಯಾದಾನಮತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ. ನನ್ನ ಹೆಸರು ರಾಮಕೃಷ್ಣ ಹೆಗಡೆ ಅಂತ. ನಾನು ಈ ಸಂಸ್ಥೆಯಲ್ಲಿ ಸುಮಾರು 20 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಶ್ರೀ ವೀರಾಂಜನೇಯ ಶೈಕ್ಷಣಿಕ ಹಾಗೂ ದತ್ತಿ ಸಂಸ್ಥೆಯಿಂದ ನಡೆಯುತ್ತಿರುವಂತಹ ಶ್ರೀ ಗಣೇಶ ಸವೇದ ಸಂಸ್ಕೃತ ಪಾಠಶಾಲೆಯ ಮುಖ್ಯಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಜೊತೆಗೆ ಕ್ಷೇತ್ರದಲ್ಲಿ ನಡೆಯುವಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿಯೂ ಕೂಡ ಪಾಲ್ಗೊಳ್ತಾ ಇದ್ದೇನೆ. ಈ ಕ್ಷೇತ್ರದ ಹಿರಿಮೆಯ ಬಗ್ಗೆ ಹೇಳೋದಾದರೆ, ಈ ಕ್ಷೇತ್ರಕ್ಕೆ ಬಹಳಷ್ಟು ಜನ ಭಕ್ತರು ಬಹಳ ದೂರದ ಊರುಗಳಿಂದ ಆಗಮಿಸ್ತಾರೆ. ಏನೋ ತಮಗಿರುವಂಥ ವೈಯಕ್ತಿಕ ಕಷ್ಟವೋ ಕೌಟುಂಬಿಕ ಕಷ್ಟವನ್ನು ಇಟ್ಟುಕೊಂಡು ಈ ಒಂದು ಕ್ಷೇತ್ರಕ್ಕೆ ಬರುವಾಗ ತುಂಬ ದುಃಖದಿಂದನೋ ಅಥವಾ ಏನೋ ಒಂದು ಸಂಕಷ್ಟದಿಂದನೋ ಕ್ಷೇತ್ರ ಸಂದರ್ಶನ ಮಾಡ್ತಾರೆ. ಆದರೆ ಈ ಒಂದು ಕ್ಷೇತ್ರಕ್ಕೆ ಬಂದು ಶ್ರೀ ದೇವರ ದರ್ಶನವನ್ನು ಪಡೆದು ಪುನಃ ತಮ್ಮ ಊರಿಗೆ ಮರಳಿ ಹೋಗುವಾಗ ಅತ್ಯಂತ ಆನಂದಮಯವಾಗಿ
ಅತ್ಯಂತ ಸಂತೋಷದಿಂದ ಹೋಗುತ್ತಿರುವಂತಹದ್ದನ್ನು ನಾವು ನಿತ್ಯವೂ ನೋಡ್ತಿರ್ತಕ್ಕಂಥ ಸಂಗತಿ. ಹಾಗೆ ಈ ಕ್ಷೇತ್ರದಲ್ಲಿ ನಿತ್ಯ ನಿರಂತರವಾಗಿ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಊಟೋಪಚಾರ, ಉಪಹಾರ ಎಲ್ಲವನ್ನೂ ಕೂಡ ಭಕ್ತಾದಿಗಳ ಒಂದು ಪ್ರಯೋಜನಕ್ಕಾಗಿ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ 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 ಮಾರುತಿ ಗುರೂಜಿಯವರು ಎಲ್ಲ ಕಲ್ಪಿಸಿಕೊಟ್ಟಿದ್ದಾರೆ. ಇಲ್ಲಿಯ ಒಂದು ಸಿಬ್ಬಂದಿ ವರ್ಗದವರು ಕೂಡ ಅತ್ಯಂತ ಸೇವಾ ಮನೋಭಾವದಿಂದ ಕಾರ್ಯವನ್ನು ನಿರ್ವಹಿಸ್ತಾರೆ. ಹಾಗೆ ಶ್ರೀ ವೀರಾಂಜನೇಯ ಶೈಕ್ಷಣಿಕ ದತ್ತಿ ಸಂಸ್ಥೆಯಿಂದ ವೇದವನ್ನು ಸಂರಕ್ಷಣೆ ಮಾಡಬೇಕು, ಮುಂದಿನ ಒಂದು ಪೀಳಿಗೆಗೆ ವೇದ, ಸಂಸ್ಕೃತ ಎಲ್ಲ ಇರಬೇಕು ಹೇಳುವಂಥ ಒಂದು ಸದುದ್ದೇಶದಿಂದ ಶ್ರೀ ಗಣೇಶ ಸವೇದ ಸಂಸ್ಕೃತ ಪಾಠಶಾಲೆಯನ್ನು ಪ್ರಾರಂಭಿಸಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವೇದಾಧ್ಯಯನ ಮಾಡಿಸ್ತಾರೆ, ಸಂಸ್ಕೃತ ಅಧ್ಯಯನವನ್ನು ಮಾಡಿಸ್ತಾರೆ. ಕರ್ನಾಟಕ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದು ಶ್ರೀ ಗಣೇಶ ಸವೇದ ಸಂಸ್ಕೃತ ಪಾಠಶಾಲೆ ಇಲ್ಲಿ ನಡೀತಾ ಇದೆ. ಹಾಗೆಯೇ ಹತ್ತಿರದಲ್ಲೇ ಶ್ರೀ ಮಾರುತಿ ವಸತಿ ವಿದ್ಯಾಲಯ, ಆಂಗ್ಲ ಮಾಧ್ಯಮ ಶಾಲೆ, CBSE ಸಿಲೆಬಸ್, ಇದರ ಮೂಲಕವೂ ಕೂಡ ಈ ಒಂದು ಗ್ರಾಮೀಣ ಭಾಗದಲ್ಲಿ ವಿದ್ಯಾದಾನವನ್ನು ಮಾಡ್ತಿರ್ತಕ್ಕಂಥದ್ದು ವಿಶೇಷ. ಏನು ಒಂದು ಪಟ್ಟಣ ಪ್ರದೇಶದಲ್ಲಿ ಒಂದು ಮಕ್ಕಳನ್ನು ಓದಿಸೋದಾದರೆ ತುಂಬ ಖರ್ಚು ಬರ್ತದೆ, ಪಾಲಕರಿಗೆ ಹೊರೆ ಆಗ್ತದೆ. ಸಾಮಾನ್ಯರು, ಬಡವರು ಅಂಥ ಒಂದು ಶಿಕ್ಷಣ ಪಡೆಯಲಿಕ್ಕೆ ಕಷ್ಟವಾಗಿರತಕ್ಕಂಥ ಸಂದರ್ಭದಲ್ಲಿ ಶ್ರೀ ವೀರಾಂಜನೇಯ ಶೈಕ್ಷಣಿಕ ದತ್ತಿ ಸಂಸ್ಥೆಯಿಂದ ಈ ಒಂದು ಗ್ರಾಮೀಣ ಭಾಗದಲ್ಲಿ ಸಾಮಾನ್ಯ ಜನರಿಗೂ ಬಡ ಜನರಿಗೂ ಕೂಡ ಅಂಥ ಒಂದು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದುವಂತಹ ಒಂದು ಅವಕಾಶ ಸಿಗಬೇಕು ಹೇಳುವಂಥ ಒಂದು ಸದುದ್ದೇಶದಿಂದ ಏನೇ ಒಂದು ಡೊನೇಷನ್ನ ಪಡೆಯದೆ ಅಂತ ಸಾಮಾನ್ಯವಾದ ಒಂದು ಇತಿಮಿತಿಯಲ್ಲಿ ಅವರಿಂದ ಒಂದು ಫೀಸನ್ನು ಪಡೆದು ಒಂದು ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಕೂಡ ಪ್ರಶಸ್ತಿಯನ್ನು ಪಡ್ಕೊಂಡು ಉತ್ತಮ ಶಾಲೆ ಅಂತ ಹೆಸರನ್ನು ಪಡ್ಕೊಂಡಿದೆ. ಹಾಗೆಯೇ ಇನ್ನು ಈ ಒಂದು ಕ್ಷೇತ್ರದಲ್ಲಿ ನಡೆಯುವಂತಹ ಎಲ್ಲ ಧಾರ್ಮಿಕ ಕಾರ್ಯಗಳು ಕೂಡ ಅತ್ಯಂತ ಒಂದು ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ನಡೀತಾ ಇರುವಂತಹದ್ದು ನಾವು ನೋಡುತ್ತಿರುವಂತಹ ವಿಶೇಷವಾದ ಸಂಗತಿ. ಹಾಗೆ ಇಲ್ಲಿ ಬರ್ತಕ್ಕಂತಹ ಎಲ್ಲ ಭಕ್ತಜನರು ಕೂಡ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ತಾ ಇದ್ದಾರೆ. ಬಂದು ದೇವರಿಗೆ ಏನು ತಮಗೆ ತೋಚ್ತಕ್ಕಂತಹ ಪೂಜೆ ಪುನಸ್ಕಾರಗಳನ್ನು ಕೈಗೊಂಡು ದೇವರ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ತಕ್ಕಂಥದ್ದನ್ನು ಕೂಡ ನಾವು ನಿತ್ಯ ನೋಡ್ತಿರ್ತಕ್ಕಂತಹ ಸಂಗತಿ. ಹಾಗಾಗಿ ಈ ಒಂದು ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತೆ ಅನ್ನೋ ಹಾಗೆ ಒಂದು ಪುಣ್ಯಕ್ಷೇತ್ರ ಹೊರಗಿಂದ ಬರುವ ಎಲ್ಲ ಜನರ ಪಾಪಗಳನ್ನು ಕೂಡ ತೊಳೆದು ಅವರಿಗೆ ಪುಣ್ಯವನ್ನು ಸಂಚಯ ಮಾಡಿ ಕೊಡುವುದರಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ತಾ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಒಂದು ವಿಶೇಷತೆಯನ್ನು ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ತಮಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ.